ಒಂದು ಪುಟ್ಟ ಹಳ್ಳಿ, ಅಲ್ಲೊಬ್ಬ ಜಂಗಮ ಇದ್ದ. ಆತನ ಎಲ್ಲರೂ ಸಿದ್ಧ ಪುರುಷ ಅಂತ ಊರವರೆಲ್ಲ ಒಪ್ಕೊಂಡಿದ್ರು. ಆತ ಏನೇನೋ ಪವಾಡ ಮಾಡಿದ್ದಾನೆ ಅಂತ ಘಟನೆಗಳ ಸರಮಾಲಿಗಳನ್ನ ಶಿಷ್ಯರು ಹೇಳ್ತಿದ್ರಂತೆ. ಊರ್ ಮಂದಿಗೆಲ್ಲ ಸಿದ್ದಪ್ಪ ಗುರು ಸಿದ್ದಪ್ಪ ಗುರು ಅಂತ ಕರೀತಿದ್ರು. ಆ ಗುರು ಒಂದಿಷ್ಟು ಜನ ಶಿಷ್ಯರು. ಆ ಗುರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವನು ಹೇಳಿದಂಗೆ ಮಾಡ್ಕೊಂಡು ಬದುಕ್ತಾ ಇದ್ರು. ಈ ಸಿದ್ದಪ್ಪ ಗುರು ವಯಸ್ಸಾಯ್ತು, ತನ್ನ ಅಂತ್ಯಕಾಲ ಹತ್ರ ಬಂತು ಅಂತ ಅನಿಸ್ಬಿಡ್ತು. ಆಗ ತನ್ನ ಶಿಷ್ಯರನ್ನೆಲ್ಲ ಕರೆದಂತೆ, ನೋಡ್ರಪ್ಪ ಮಕ್ಕಳೇ, ನಾನು ಇಹಲೋಕದ ಕಾರ್ಯ ಮುಗಿತಾ ಬಂತು, ಈಗಿನ ಕೈಲಾಸಕ್ಕೆ ಹೋಗ್ಬೇಕು. ನಾನು ಅಲ್ಲಿ ಏನಾದರೂ ಕೇಳೋದಿದ್ರೆ ಈಗಲೇ ಕೇಳ್ಕೊಂಬಿಡಿ. ಊರ್ ಜನರಿಗೆ, ಶಿಷ್ಯರಿಗೆ ತುಂಬಾ ದುಃಖ ಆಯ್ತು. ಗುರುಗಳು ಸಮಾಧಾನ ಮಾಡಿದ್ರು, ಚಿಂತಿಸಬೇಡ್ರಪ್ಪ, ದೇಹಕ್ಕೆ ಸಾವಿದೆ, ಆತ್ಮಕ್ಕಿಲ್ಲ ಅಂದ್ರು. ಗುರುಗಳು, ಅವ್ರ ಗುರುಗಳಿದ್ದಾರಲ್ಲ, ಅವ್ರ ಸಮಾಧಿ ಮುಂದೆ ದೀಪ ಹಚ್ಚಿ ಭಜನೆ ಮಾಡಿ ನಂತರ ಪ್ರಾಣತ್ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಇಚ್ಛಾಮರಣಿ ಇದ್ದಂಗೆ ಮನುಷ್ಯ. ಸಮಾಧಿ ಬಂದು ನೋಡಿದ್ರೆ ಆ ಹಣತೆ ಇಟ್ಟಿದ್ದಾರಲ್ಲ, ಹಣತೆಯಲ್ಲಿ ಎಣ್ಣೆ ಇಲ್ಲ. ಆಶ್ರಮ ಹುಡುಕಾಡಿದ್ರೆ ಎಣ್ಣೆ ಎಲ್ಲ ಮುಗಿದು ಹೋಗಿದೆ. ಒಬ್ಬ ಶಿಷ್ಯನ್ ಕರೆದ್ರಂತೆ, ನೋಡೋ, ಅಂಗಡಿ ಹೋಗಿ ಸ್ವಲ್ಪ ಎಣ್ಣೆ ತಂದು ಹಾಕು. ಹ್ಞೂ ಅಂದ. ಆ ಶಿಷ್ಯ ಈ ಅರೆ ಬೆಂದ ಮೆಡಕೆ ಇದ್ದಂಗೆ, ಅವನು ಸ್ವಲ್ಪ ಜ್ಞಾನ ಸ್ವಲ್ಪ ಇಲ್ಲ, ದುಡುಕು ಬೇರೆ, ಸಂದರ್ಭ ಗೊತ್ತಾಗಲ್ಲ. ತಕ್ಷಣ ಗುರು ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ನೀವೇ ದೇಹ ನಶ್ವರ ಅಂತ ಹೇಳ್ತೀರಿ, ಯಾರ ಆಯುಷ್ಯ ಯಾವಾಗ ಮುಗೀತದೆ ಅಂತ ಹೇಳೋದು ಅಸಾಧ್ಯ ಅಂತೂ ಹೇಳಿದಿರಿ, ಅಂಥದ್ರೊಳಗೆ ನನಗೆ ಎಣ್ಣೆ ತಂದು ಹಾಕು ಅಂದ್ರಲ್ಲ ನೀವು. ನಾನು ಎಣ್ಣೆ ತಂದು ಪ್ರಣತಿಗೆ ಹಾಕೋ ತನಕ ನಾ ಬದುಕಿರ್ತೀನಿ ಅಂತ ಏನ್ ಭರವಸೆ ನಿಮಗೆ? ನಾನೇ ಸತ್ತೋಗ್ಬೋದಲ್ಲ ದಾರಿಲಿ. ನಾನು ಪ್ರಣತಿಗೆ ತಂದು ಹಾಕ್ತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹುಚ್ಚರಂಗೆ ಕೇಳ್ದ. ಗುರುಗಳು ನಕ್ಕು ಬಿಟ್ರು, ನೋಡ ಮಗು, ನಾನು ನಿನಗೊಂದು ಅಭಯ ಕೊಡ್ತೀನಿ. ಎಣ್ಣೆ ತಂದು ಈ ಹಣತೆಗೆ ಹಾಕೋವರೆಗೂ ನಿನಗೆ ಮರಣ ಇಲ್ಲ, ಸಂಶಯ ಪಡಬೇಡ. ಅರ್ಥ ಆಯ್ತೋ? ಇನ್ನೊಮ್ಮೆ ಹೇಳ್ತೀನಿ ಕೇಳು. ನೀನು ಎಲ್ಲಿವರೆಗೂ ಎಣ್ಣೆ ತಂದು ಈ ಪ್ರಣತೆಗೆ ಹಾಕೋದಿಲ್ವೋ ಅಲ್ಲಿವರೆಗೂ ನೀನು ಶಾಶ್ವತವಾಗಿರ್ತೀಯ, ಸಾಯುವುದಿಲ್ಲ ಅಂದ್ರು. ಶಿಷ್ಯ ಹೊರಗೆ ಬಂದ, ವಿಚಾರ ಮಾಡಿದ, ಗುರುಗಳೇನು ಹೇಳಿದ್ದಾರೆ? ತಾನು ಎಣ್ಣೆ ತಂದು ಆ ಹಣತೆಗೆ ಹಾಕೋವರೆಗೂ ತಾನು ಸಾಯೋದಿಲ್ಲ, ಅಮೃತತ್ವ ಆದಂಗೆ ಆಯ್ತಲ್ಲ. ಹಾಗಾದ್ರೆ ಎಣ್ಣೆ ತರದೆ ಹೋದ್ರೆ ನನಗೆ ಸಾವಿಲ್ಲ. ಶಿಷ್ಯ ಮರಳಿ ಬರೋದೇ ಇಲ್ಲ, ಹೋಗಿಬಿಡ್ತಾನೆ. ಹಾಗೇನೆ ಬಂದ್ರೆ ತಾನೇ ಎಣ್ಣೆ ಹಾಕಿದ್ರೆ ತಾನೆ ಸಾಯೋದು. ಈಗ ಹೇಗಿದ್ರು ತಾನು ಅಮೃತ ಸಿಕ್ಬಿಡ್ತಲ್ಲ ಕೈಯಲ್ಲಿ. ಗುರು ಸ್ವಲ್ಪ ಹೊತ್ತ ಕಾಯ್ತಾರೆ, ಬೇರೆ ಶಿಷ್ಯನ ಕಳಿಸಿ ಎಣ್ಣೆ ತಂದು ದೀಪ ಹಚ್ಚಿ ಭಜನೆ ಮಾಡಿ ಕರೆಕ್ಟ್ ಹೇಳಿದ ಸಮಯಕ್ಕೆ ತಮ್ಮ ದೇಹ ಬಿಡ್ತಾರೆ. ಶಿಷ್ಯನ ಗತಿ ಏನಾಯ್ತು ಇಲ್ಲಿ? ಎಣ್ಣೆ ತರದೆ ಹೋದಂತ ಶಿಷ್ಯ ಇದ್ದಾನಲ್ಲ, ಬೇರೆ ಊರಿಗೆ ಹೋಗ್ತಾನೆ, ಯಾವ್ಯಾವುದೋ ಕೆಲಸ ಮಾಡ್ತಾನೆ. ಸಣ್ಣ ವಯಸ್ಸಿನೊಳಗೆ ಎಲ್ಲ ರೋಗ ಬರ್ತದೆ, ದೇಹ ಅನ್ನೋದು ರೋಗದ ಗೂಡಾಗ್ಬಿಡ್ತದೆ. ಒದ್ದಾಡಿ ಒದ್ದಾಡಿ ಸಣ್ಣ ವಯಸ್ಸಿಗೆ ವೃದ್ಧ ಆದಂಗೆ ಆಗ್ಬಿಡ್ತಾನೆ, ಜೀವ ಹಣ್ಣಾಗತ್ತೆ, ಸಾವು ಬರೋದಿಲ್ಲ. 50 ವರ್ಷ ಆಗೋ ತನಕ ಹಾಸಿಗೆ ಹಿಡಿದು ಬಿಡ್ತಾನೆ. ಮುಂದೆ ಸಾಯುವಿಲ್ಲ ಅವನಿಗೆ. 95 ವರ್ಷ ಬದುಕಿದ್ದಾನೆ. 50 ವರ್ಷದಿಂದ ಮುಂದೆ 95ರವರೆಗೂ 45 ವರ್ಷ ನರಕ. ಅದು ಹಾಸಿಗೆಯಲ್ಲೇ ಬಿದ್ದಿರ್ಬೇಕು, ಏನು ಮಾಡೋಕ್ಕಾಗಲ್ಲ. ಮನೆಯವರಿಗೆ, ಆಪ್ತರಿಗೆ, ಸ್ನೇಹಿತರಿಗೆ ಭಾರ ಆಗಿ ಎಲ್ರಿಗೂ ಬೇಡ ನರಳುತ್ತಾ ಇದ್ದಾಗ, ದೇವರೇ ನನಗೆ ಯಾಕೆ ಸಾವು ಕೊಡುವಲ್ಲೇ ನೀನು, ನನಗೆ ಯಾಕೆ ಸಾವು ಕೊಡೋದಿಲ್ಲ, ಸಾಕಪ್ಪ, ನನಗೆ ಏನು ಅಪೇಕ್ಷೆ ಇಲ್ಲ ಅಂತ ಹೇಳ್ತಾನೆ. ಆ ಥಟ್ಟ ನೆನಪಾಗುತ್ತೆ, ತಾನು ಗುರುಗಳಿಗೆ ಮಾಡಿದಂಥ ನಂಬಿಕೆ ದ್ರೋಹ. ಎಣ್ಣೆ ತಂದು ಹಣತೆಗೆ ಹಾಕ್ತೀನಿ ಅಂದು ಹಾಕಲಿಲ್ಲಲ್ಲ, ತಾನು ಆಸಬುರಕ್ಕಾಗ್ಬಿಟ್ಟೆ. ಎಣ್ಣೆ ತನಕ ಹಾಕೋ ತನಕನೂ ನಾನು ಸಾಯೋದಿಲ್ಲ ಅಂದಾಗ ನಾನು ಸಾಯಲೇಬಾರದು ಅಂತ ಕೂತ್ಕೊಂಡ್ಬಿಟ್ಟೆಲ್ಲ, ಗುರುಗಳಿಗೆ ದ್ರೋಹ ಮಾಡಿದೆ ಅಂತ ಹೇಳಿ ತನ್ನ ಮಿತ್ರರಿಗೆ ಹೇಳ್ತಾನೆ, ಹಿಂಗಾಯ್ತಪ್ಪ, ನಾನು ಗುರು ದ್ರೋಹ ಮಾಡಿದ್ದೀನಿ, ದಯವಿಟ್ಟು ಒಂದು ಕೆಲಸ ಮಾಡಿ, ನಾನು ಸಹಾಯ ಮಾಡಿ. ಒಂದಿಷ್ಟು ಎಣ್ಣೆ ತಗೋತಾನೆ, ಆ ಗುರುಗಳ ಸಮಾಧಿ ಇದೆಯಲ್ಲ ಅಲ್ಲಿ ಹೋಗ್ತಾನೆ, ಆ ಹಣತೆಗೆ ಎಣ್ಣೆ ಹಾಕಿ ದೀಪ ಹಚ್ತಾನೆ. ದೀಪ ಹಚ್ಚಿ ಜನ ನೋಡ್ತಿರೋ ಹಾಗೇನೆ ಅಲ್ಲೇ ಕುಸಿದು ಬಿಟ್ಟು ಪ್ರಾಣ ಬಿಟ್ಟು ಮುಕ್ತನಾಗ್ತಾನೆ. ಇದೊಂದು ಜಾನಪದ ಕಥೆ. ಚಿರಂಜೀವಿ ಆಗಬೇಕು ಅನ್ನೋದು ಮಾನವನ ಅನೇಕ ಹಂಬಲಗಳೊಳಗೆ ಮುಖ್ಯವಾದದ್ದು. ಆದ್ರೆ ಮನಃಶುದ್ಧಿ ಇಲ್ಲ, ಕಸರಿಲ್ಲದ ಚಿರಂಜೀವಿತ್ವ ವರ ಆಗದೆ ಶಾಪ ಕೂಡ ಆಗಬಹುದಲ್ಲ ನಿಮಗೆ. ನಾವು ಹೇಳ್ತಿದ್ವಿ 100 ವರ್ಷ ಇರಬೇಕು, ಶತಮಾನಂ ಭವತಿ ಅಂತ ಹೇಳ್ತೀವಿ. 100 ವರ್ಷ ಚೆನ್ನಾಗಿದ್ರೆ ವರ ಅದು, ರೋಗಿಷ್ಠಾಗಿ ಒದ್ದಾಡ್ತಿದ್ರೆ 100 ವರ್ಷ ಶಾಪ ಅದು. ನಾನು ಕೇಳಿದ್ದೀನಿ, ನಾನು ಚೀನಾ ದೇಶದಲ್ಲಿ ನೋಡಿದ್ದೇನೆ. ಚೀನಾ ದೇಶದಲ್ಲಿ ನಮ್ಮ ಹಾಗೆ 100 ವರ್ಷ ಬದುಕು ಅನ್ನೋಲ್ಲ ಅವ್ರು ಹೇಳೋ ಮಾತು ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅದು. ಮೇ ಯು ಲಿವ್
just as long as you have good health. May you have good health as long as you have mental peace. Let there be mental peace at all times. ನಿಮ್ಮ ಆರೋಗ್ಯ ಚೆನ್ನಾಗಿರುವವರೆಗೂ ನಿಮ್ಮ ಆಯುಷ್ಯ ಇರಲಿ. ನಿಮ್ಮ ಮನಸ್ಸು ಸ್ಥಿರವಾಗಿ ಶಾಂತವಾಗಿರೋ ತನಕ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ಮನಃಶಾಂತಿ ಯಾವಾಗಲೂ ಇರಲಿ ಅಂತ. ಎಷ್ಟು ಚಂದ ಅಲ್ಲ? 100 ವರ್ಷ ಇದ್ದೀನಿ, ರೋಗ ಆಗಿದೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕಬೇಕು. ಬರೀ ಆರೋಗ್ಯ ಇದೆ, ತಲೆ ಸರಿ ಇಲ್ಲ, ರಸ್ತೆಯಲ್ಲಿ ಓಡಾಡ್ತಿದ್ದಾನೆ, ಅಂತ ಕಿರ್ಸು ಓಡಾಡ್ತಿದ್ದಾನೆ, ಬುದ್ಧಿ ಇಲ್ಲ, ಏನ್ ಪ್ರಯೋಜನ ಆಯ್ತು? ಆರೋಗ್ಯ ಚೆನ್ನಾಗೇ ಇದೆ. ಮನಃಶಾಂತಿ ಇಲ್ಲದೆ ಹೋದ್ರೆ ಆರೋಗ್ಯಕ್ಕೆ ಅರ್ಥ ಇಲ್ಲ. ಅದಕ್ಕೆ ಚೀನಾದಲ್ಲಿ ಹೇಳೋದು, ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕು, ಮನಃಶಾಂತಿ ಇರೋವರೆಗೂ ಆರೋಗ್ಯ ಚೆನ್ನಾಗಿರ್ಲಿ, ಮನಃಶಾಂತಿ ಯಾವಾಗಿರ್ಲಿ. ಅದಕ್ಕೆ ಹೇಳ್ತಾರೆ, ತಾವು ಗಮನಿಸಿರ್ಬೇಕು, ಅಶ್ವತ್ಥಾಮನ ಕತೆ ಕೇಳಿದ್ದೀರಿ, ಚಿರಂಜೀವಿ. ಅದ್ರ ಪ್ರಕಾರ ಒದ್ದಾಡಿ ಹೋಗ್ತಾನೆ, ಪ್ರತಿಕ್ಷಣ ಒದ್ದಾಡ್ತಾನೆ. ಸ್ವಲ್ಪ ಮಟ್ಟಿಗೆ ಭೀಷ್ಮರ ಕಥೆನೂ ಅದೇನೆ. ಶುದ್ಧ ಮನಸ್ಸಿನ, ಯಾರಿಗೂ ಅಪಚಾರ ಮಾಡದ ಜೀವ ಸ್ವಲ್ಪ ಕಾಲ ಇದ್ರೂ ಸಾರ್ಥಕ. ಅದಿಲ್ಲದೆ ದೀರ್ಘಾಯುಷ್ಯ ಶಾಪ ಆಗ್ತದೆ. ಯಾಕಂದ್ರೆ ಆ ಉದ್ದ ಜೀವನದ ಪ್ರತಿ ಕ್ಷಣವನ್ನ ಪಾಪ ಪ್ರಜ್ಞೆ ಕುಕ್ಕುತ್ತಾ ಇರುತ್ತೆ.